ಈಗಿದು ಓ ಆರ್ ಓ ಆರ್ ಓ ಆರ್ ಓ ಆರ್ ಬಂದಾಗ ನಿಮಗೆ ಎರಡು ಸೌಂಡ್ ಬರುತ್ತೆ, ಅಲ್ಲ ಎರಡಲ್ಲ ಮೂರು ಸೌಂಡ್ ಬರುತ್ತೆ, ಆರ್, ಓರ್ ಮತ್ತು ಅರ್. ಇಲ್ಲಿ ನೋಡಿ, ಇಲ್ಲಿ ಆರ್ ಅಂತಿದೆ, ಲಾರ್ಡ್, ಲಾರ್ಡ್, ಫಾರ್ಡ್, ಸ್ಟಾಮ್, ಕಾಕ್, ಟಾರ್ಚ್, ಶಾರ್ಟ್ಸ್. ಓಕೆ, ಸೊ ಇಲ್ಲೆಲ್ಲ ಆರ್ 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 ಅಂತ ಬರುತ್ತೆ. ಹಾಗೆ ಇಲ್ಲಿ ಫಾರ್ಮ್, ಹಾರ್ಸ್, ಥಾನ್, ಮಾರ್ನಿಂಗ್, ಕಾರ್ನ್, ನಾರ್ತ್. ಹಾಗೆ ಕಾರ್ನರ್, ಇನ್ಫಾರ್ಮ್, ಫಾರ್ಚೂನ್, ಆರೆಂಜ್, ಆರ್ಗನ್, ಹಾರ್ನ್. ಆದರೆ ಇಲ್ಲಿ ನೋಡಿ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ಇದಿಷ್ಟು ಒಂಥರ ಸೌಂಡ್ ಇದೆ, ಇದು ಸ್ವಲ್ಪ ಬೇರೆ. ಓಕಾರ ಬರುತ್ತೆ, ಇಲ್ಲಿ ಓರ್ ಅಂತ ಬರುತ್ತೆ. ಫೋರ್ಟ್, ಫೋರ್ಟ್, ಫೋಕ್, ಫೋರ್ಟ್, ಸ್ಟೋರ್, ಮೋರ್, ಬಿಫೋರ್, ಓ ಓ ಓ. ಇಲ್ಲಿ ಆ ಆ ಆ. ಸಿ, ಆರ್ಗನ್, ಹಾರ್ನ್, ಆರೆಂಜ್. ಸೊ ಇಲ್ಲಿ ಪೋರ್ಟ್, ಸ್ಟೋರ್, ಮೋರ್. ಸೊ ಏನು ವ್ಯತ್ಯಾಸ ಇಲ್ಲಿ? ಇಲ್ಲಿ ಆ ಆ ಆ, ಇಲ್ಲಿ ಓ ಓ ಓ. ಓ ಆರ ಇದೆ. ಆರ್ಗನ್, ಸ್ಟೋರ್, ಫಾರ್ಚೂನ್, ಪೋರ್ಟ್, ಇನ್ಫಾರ್ಮ್, ಫೋಕ್, ಆ ಓ ಆ ಓ. ಅದೇ ಥರ ಇಲ್ಲೂ ಆನೇ ಇರೋದು. ಮೋರ್ನಿಂಗ್, ಮೋರ್ನಿಂಗ್ ಅಂತ ಹೇಳಲ್ಲ, ಮಾರ್ನಿಂಗ್. ಕೋರ್ನ್ ಅಂತ ಹೇಳಲ್ಲ, ಕಾರ್ನ್. ನೋರ್ತ್ ಅಂತ ಹೇಳಲ್ಲ, ನಾರ್ತ್. ಓಕೆ, ಸೊ ಬ್ರಿಟಿಷರು ಇದನ್ನು ಓ ಅಂತಲೇ ಹೇಳ್ತಾರೆ. ಖೋನ್, ನೋರ್ತ್, ಮಾರ್ನಿಂಗ್, ಥೋನ್ ಬ್ರಿಟಿಷರು ಹೇಳ್ತಾರೆ. ಬಟ್ ನಮಗೆ ಅದು ಕಾಮನ್ ಆಗಿಲ್ವಲ್ಲ, ಹಾಗಾಗಿ ಕಾಮನ್ ಆಗಿ ನೀವು ಹಾರ್ಸ್ ಅಂತಲೇ ಹೇಳಿ. ಆ ಆ ಆ. ಇಲ್ಲಿ ಆರ್ ಅಂತಿರೋದನ್ನು ಆ ಮಾಡಬೇಕು. ಇದು ಏನು ಓಕಾರ, ಇಲ್ಲಿ ಓ ಅಂತಲೇ ಹೇಳಬೇಕು. ಹಾಂ, ಬಟ್ ಇನ್ನೊಂದು ನೋಡಿ, ಕೊನೆಯಲ್ಲಿ ಓ ಆರ್ ಬಂದರೆ, ಕೊನೆಯಲ್ಲಿ ತುಂಬ ಪದಗಳಲ್ಲಿ ಬರುತ್ತೆ. ಕೊನೆಯಲ್ಲಿ ಓ ಆರ್ ಬಂದಾಗ ನೀವು ಓ ಆರ್ನ ಏನಂತ ಹೇಳಬೇಕು? ಅರ್, ಅರ್. ಎಕ್ಸೆಪ್ಟ್ ಇವೆರಡು ಪದಗಳು, ಇದು ಕೊನೆಯಲ್ಲೇ ಬಂದಿರೋದು. ಫಾರ್ ಮತ್ತು ಆರ್, ಫಾರ್ ಮತ್ತು ಆರ್. ಅದು ಬಿಟ್ಟು ನಿಮಗೆ ಕೊನೆಯಲ್ಲಿ ಓ ಆರ್ ಅಕ್ಷರ ಬಂತ, ಓ ಆರ್ ಅಕ್ಷರ ಕೊನೆಯಲ್ಲಿ ಬಂತ, ಅದನ್ನು ಅರ್ ಅಂತಲೇ ಹೇಳಬೇಕು. ಏನಂತ ಹೇಳಬೇಕು? ಅರ್ ಅರ್. ಇಲ್ಲಿ ನೋಡಿ, ಡಾಕ್ಟರ್, ಟ್ರ್ಯಾಕ್ಟರ್, ಏನು ಸೌಂಡ್ ಬರ್ತಾ ಇದೆ? ಅರ್. ಮೋಟರ್, ಅರ್. ವಿಸಿಟರ್, ಅರ್. ಮೇಜರ್, ಅರ್. ಆಥರ್, ಅರ್. ಓಕೆ, ಸೊ ಕೊನೆಯಲ್ಲಿ ಓ ಆರ್ ಬಂದರೆ ಅದನ್ನು ನಾವು ಓರ್ ಅಂತ ಹೇಳಲ್ಲ. ಓರ್ ಅಂತ ಹೇಳೋದು ಇವೆರಡು ಪದದಲ್ಲಿ ಮಾತ್ರ, ಫಾರ್ ಮತ್ತು ಆರ್ ಎರಡು. ಅದು ಬಿಟ್ಟು ಬೇರೆ ಯಾವುದೇ ಪದದಲ್ಲಿ ನಿಮಗೆ ಓ ಆರ್ ಬರಲಿ, ಅರ್ ಅಂತಲೇ ಹೇಳಬೇಕು ಅದನ್ನು. ಅರ್ಥ ಆಯ್ತಾ? ಸೊ ಡಾಕ್ಟರ್, ಟ್ರ್ಯಾಕ್ಟರ್, ಮೋಟರ್, ವಿಸಿಟರ್, ಮೇಜರ್, ಆಥರ್. ಓಕೆ, ಸೊ ಅರ್ ಅಂತ ಹೇಳಬೇಕು. ಸೊ ಈಗ ಕೊನೆಯಲ್ಲಿ ಅರ್ ಅಂತ ಬರುವ ಇನ್ನೊಂದು ಕಾಂಬಿನೇಷನ್ ಯಾವುದಾದ್ರೂ ಹೇಳಿ ನೋಡೋಣ. ಕೊನೆಯಲ್ಲಿ ಅರ್ ಅಂತ ಬರೋ ಇನ್ನೊಂದು ಕಾಂಬಿನೇಷನ್. ಆಲ್ರೆಡಿ ಆಗಿರೋದೇ ಇದು. ಕೊನೆಯಲ್ಲಿ ಅರ್ ಅಂತ ಇನ್ಯಾವಾಗ ಬರುತ್ತೆ? ಗೆಸ್ ಮಾಡಿ. ಪ್ರಿಪೇರ್, ಕೊನೆಯಲ್ಲಿ ಅರ್ ಬಂದಿದೆಯಾ? ಇದು
ಪ್ರಿಪೇರ್, ಏರ್ ತಾನೇ ಬಂದಿದೆ, ಅರ್ರಲ್ಲಿ ಬಂದಿದೆ ಅಲ್ಲಿ. ಅಷ್ಟು ಪದಗಳು ಕೊಟ್ಟಿದ್ದೀನಿ ನಾನು, ಅದರಲ್ಲಿ ಒಂದೂ ಪದ ನೆನಪಿಲ್ಲ ಅಂದರೆ ನೀವು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಕೆಲವು ಸಲ ಅಲ್ಲ ಮೇಡಮ್, ಇ ಆರ್ ಬಂದಾಗ ಕೊನೆಯಲ್ಲಿ ಯಾವಾಗಲೂ ಅರ್ ಅಂತಲೇ ಬರೋದು. ಹಾಂ, ಫಾದರ್ ಮದರ್. ಮತ್ತು ನೀವು ಪ್ರಿಪೇರ್ ಹೇಳ್ತಾ ಇದ್ದೀರಾ? ಸಿಸ್ಟರ್, ಬ್ರದರ್, ಫಾದರ್, ಮದರ್, ಇ ಆರ್, ಟೀಚರ್, ಡಾಟರ್, ಬ್ರದರ್, ಡಾಟರ್, ಮ್ಯಾಟರ್, ಲ್ಯಾಡರ್, ಫ್ಯಾಟರ್, ಬ್ಯಾಟರ್. ಇಲ್ಲ ಕಾಮನ್. ಆದರೆ ನಿಮಗೆ ನೆನಪಿಗೆ ಬಂದಿಲ್ಲ, ಬಟ್ ಗೊತ್ತಿದೆ ನೆನಪಿಗೆ ಬರಲಿಲ್ಲ. ನೆನಪಿಗೆ ಬರೋಷ್ಟು ಇರಬೇಕು, ಅದು ಕೇಳಿದ ತಕ್ಷಣ ಪಟ್ ಅಂತ ಹೇಳಂಗಿರಬೇಕು. ಆ ಲೆವೆಲ್ಗೆ ನಿಮಗೆ ಪ್ರಾಕ್ಟೀಸ್ ಇರಬೇಕು ಅಂತ ನಾನು ಹೇಳೋದು ನಿಮಗೆ. ಯೋಚನೆ ಮಾಡಿ, ಎಲ್ಲೋ ನೋಡಿದ್ವಲ್ಲ, ಎಲ್ಲೋ ಕೇಳಿದ್ದೀವಲ್ಲ ಅಂತ ಅನಿಸ್ಬಾರ್ದು. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪಟ್ಟಂತ ಬರೋಂಗಿರಬೇಕು. ಸರ್ ಇದ್ರಲ್ಲಿ ಬರುತ್ತೆ ಅಂತ ಅವಾಗ ನಮಗೂ ಖುಷಿ ಆಗುತ್ತೆ. ಓಕೆ, ಹಾಂ. ಸೊ ಗೊತ್ತಾಯ್ತಲ್ಲ. ಈಗ ಅರ್, ಇದು ನೆನ್ಪಿಟ್ಕೊಳ್ಳಿ. ಓ ಆರ್ ಕೊನೆಯಲ್ಲಿ ಬಂದರೆ ಆ ಜೂನಿಯರ್ ಅಂತ ಹೇಳಿದ್ರಲ್ಲ, ಜೂನಿಯರ್, ಅದರಲ್ಲೂ ಐ ಓ ನಿಮಗೆ ಯ ಸೌಂಡ್ ಬರೋದ್ರೆ ಇದು ಜೂನಿಯರ್, ಅದು ಅರ್ ಅಂತಲೇ ಬರುತ್ತೆ. ಜೂನಿಯರ್, ಸೀನಿಯರ್, ಜೂನಿಯರ್, ಸೀನಿಯರ್. ಓಕೆ, ರೈಟ್. ನೆಕ್ಸ್ಟ್ ಓ ಯು ತುಂಬ ಕನ್ಫ್ಯೂಸಿಂಗ್ ಕಾಂಬಿನೇಷನ್ ಇದು. ಓ ಯು ಬಂದಾಗ ಒಂದೊಂದಾಗೆ ನೋಡೋಣ. ಓ ಯುಗೆ ನಾವು ಎಷ್ಟಿದೆ ನೋಡೋಣ ಒಟ್ಟು. ಓ ಯುಗೆ ಇಲ್ಲಿ ನೋಡಿ, ಓ ಯು ಬಂದಾಗ ಅವು, ಓ ಯು ಬಂದಾಗ ಅವ, ಓ ಯು ಬಂದಾಗ ಕೊನೆಯಲ್ಲಿ ಓ ಯು ಆರ್ ಬಂದಾಗ, ಓ ಯು ಎಸ್ ಬಂದಾಗ ಅ ಅಂತ ಹೇಳಬೇಕು ಕೊನೆಯಲ್ಲಿ. ಓಕೆ, ಸೊ ಫಸ್ಟ್ ಅವು ನೋಡೋಣ. ಓ ಯು ಬಂದಾಗ ಅವು ನೋಡಿ. ಔಟ್, ಸೌಂಡ್, ಶೌಟ್, ಬೌನ್ಸ್, ಸ್ಪೌಟ್, ಡೌಟ್. ಸೊ ಔ. ಹಾಗೆ ಕ್ಲೌಡ್, ಔ. ಸೊ ಔ ಫೌಂಡ್, ಔ ಹೌಸ್, ಔ ಲೌಡ್, ಔ ಸೌತ್, ಔ ಮೌಸ್, ಔ ಸ್ಪೌಸ್, ಔ ರೌಂಡ್, ಔ ಮೌಂಟ್, ಔ ಗ್ರೌಂಡ್, ಔ ಅಕೌಂಟ್, ಔ ಅನೌನ್ಸ್. ಹೌ count, how thousand, thousand, how compound, how pronounce, how spouse ಎರಡು ಸಲ ಆಗಿದೆ. ಓಕೆ, how arouse, ಔ. ಓಕೆ, ಸೊ ಓ ಡಬ್ಲ್ಯೂ ಬಂದಾಗ ನಿಮಗೇನು ಬರುತ್ತೆ? ಔ ಅಂತ ಬರುತ್ತೆ. ಅದು ಮಾತ್ರ ಅಲ್ಲ, ಇನ್ಯಾವ್ದು ಬರುತ್ತೆ? ಅವ. ಆಮೇಲೆ ಇನ್ನೂ ಇದೆ. ಓಕೆ, ಆಮೇಲೆ ಅವ ಇಲ್ಲಿ ಬರುತ್ತೆ ನೋಡಿ, ಅವರ್. ಓ ಯು ಆರ್ ಬಂದಿದೆ. ಓ ಯು ಆರ್ ಬಂದಾಗಲೇ ನಮಗೆ ಅವರ್ ಅಂತ ಜಾಸ್ತಿ ಬರೋದು. ಅವ. ಇಲ್ಲಿ ಹೆಚ್ಚು ಸೈಲೆಂಟ್ ಆಗಿದೆ, ಗೊತ್ತಲ್ಲ ಇದು. ಎಚ್ ಓ ಯು ಆರ್ ಅವ, ಓ ಯು ಆರ್ ಅವ, ಎಫ್ ಎಲ್ ಓ ಯು ಆರ್ ಫ್ಲವರ್, ಎಸ್ ಓ ಯು ಆರ್ ಸವ. ಇದನ್ನು ತುಂಬ ಜನ ಸೋರ್ ಅಂತಾರೆ, ಇದನ್ನು ಫ್ಲೋರ್ ಅಂತ ಹೇಳ್ತಾರೆ. ದಟ್ಸ್ ರಾಂಗ್. ಸೊ ಫ್ಲವರ್, ಸವ. ಸೊ ಫ್ಲವರ್ ಅನ್ನೋದಕ್ಕೆ ಇನ್ನೊಂದು ಸ್ಪೆಲ್ಲಿಂಗ್ ಇದೆ, FLOWER, ಫ್ಲವರ್. ಇದು ಫ್ಲವರ್, ಎರಡು ಫ್ಲವರೇ, ಫ್ಲೋರ್ ಅಲ್ಲ. ಹಾಗೆ ಕೊನೆಯಲ್ಲಿ ನೋಡಿ, ಕೊನೆಯಲ್ಲಿ ಓ ಯು ಆರ್ ಮತ್ತು ಓ ಯು ಎಸ್ ಬಂದಾಗ ಅದನ್ನು ಅ ಅಂತ ಹೇಳಬೇಕು. ಫ್ಲೇವರ್. ಗ್ಲಾಮರ್. ಕೊನೆಯಲ್ಲಿ ಓ ಯು ಆರ್ ಬಂದಾಗ ನಾವು ಏನು ಹೇಳಬೇಕು? ಓ ಯುನ ಏನು ಹೇಳಬೇಕು? ಅ. ಫ್ಲೇವರ್. ಗ್ಲಾಮರ್. ಫೇವರ್. ಈಗ ಇಲ್ಲಿ ಅವ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಫ್ಲೇವರ್ ಅಂತ ಹೇಳೋದಲ್ಲ. ಫ್ಲೇವರ್. ನೇಬರ್. ಕಲರ್. ಹಾಗೆ ಓ ಯು ಎಸ್ ಬಂತ ಕೊನೆಯಲ್ಲಿ ಅಸ್ ಅಂತ ಹೇಳಬೇಕು. ಫೇಮಸ್. ಕಾಷಸ್, ಅದು TIOUS, ಅದು ಆಲ್ರೆಡಿ ಗೊತ್ತು ನಿಮಗೆ.
ಗ್ರಾಷಸ್. ಸೊ CIOUS ಅದು ನೋಡಿದ್ದೀವಲ್ವಾ, CIOUS, ಗ್ರಾಷಸ್, ಗ್ರಾಷಸ್. ಡೇಂಜರಸ್, ಡೇಂಜರಸ್, ಅಸ್. ರಿಲಿಜಸ್, ರಿಲಿಜಿಯಸ್ ಅಲ್ಲ, ರಿಲಿಜಸ್. ಪ್ರೀವಿಯಸ್, 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 ಅಸ್. ನರ್ವಸ್, ನರ್ವಸ್. ನ್ಯೂಮರಸ್, ನ್ಯೂಮರಸ್. ಪ್ರಾಸ್ಪರಸ್, ಪ್ರಾಸ್ಪರಸ್. ಜೆಲಸ್, ಜೆಲಸ್. ರಿಡಿಕ್ಯುಲಸ್, ರಿಡಿಕ್ಯುಲಸ್. ಇದು ಟ್ರಿಮೆಂಡಸ್, ಟ್ರಿಮೆಂಡಸ್. ಸೊ OUS ಕೊನೆಯಲ್ಲಿ OUR OUS ಬಂದರೆ ನೀವು ಅದನ್ನು ಅಂತಲೇ ಹೇಳಬೇಕು. ಎಕ್ಸಾಂಪಲ್ಸ್ ಇವು. ಓಕೆ, ರೈಟ್. ನೆಕ್ಸ್ಟ್ OUನೇ ಸ್ವಲ್ಪ